ನಿಮ್ಮ ವಿಜ್ಞಾನ ಭಿಕ್ಷುವಿಗೆ ಸ್ವಾಗತ. SSLC ಡೈಲಿ ಡೋಸ್ ಚಾಲೆಂಜಿನ ಹೊಸದೊಂದು ಮೆಟ್ಟಿಲನ್ನು ಹತ್ತೋಣ ಬನ್ನಿ ವಿದ್ಯಾರ್ಥಿಗಳೇ. ಪ್ರಶ್ನೆ 10. ತೆರೆದ ಪತ್ರರಂಧ್ರವನ್ನು ತೋರಿಸುವ ಚಿತ್ರವನ್ನು ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಕಾವಲು ಕೋಶಗಳು, ಪತ್ರರಂಧ್ರ. ಚಿತ್ರದಲ್ಲಿ ನೋಡ್ಬೋದು, ಕೆಳಗಡೆ ಇಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನ ಚಿತ್ರ ಇದೆ. ಪತ್ರರಂಧ್ರದ ಇಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಚಿತ್ರ. ಮೇಲ್ಗಡೆ ಡ್ರಾಯಿಂಗ್ ಇದೆ ನೋಡಿ. ಈ ಚಿತ್ರ ಡ್ರಾ ಮಾಡೋಕ್ಕೆ ಬಹಳ ಸುಲಭವಾಗಿದೆ. ಗೋಡಂಬಿ ಬೀಜ ಥರ ಎರಡು ಆಕಾರವನ್ನು ಮಧ್ಯದಲ್ಲಿ ತೆಗಿಬೇಕು. ತೆರೆದ ಪತ್ರರಂಧ್ರದಲ್ಲಿ ಓಪನ್ ಆಗಿರುವಂಥ ಒಂದು ಪತ್ರರಂಧ್ರವನ್ನು ನೀವು ಬರೀಬೇಕು. ಚಿತ್ರದಲ್ಲಿ ನೋಡುವಾಗೆ ಕ್ಲೋರೋಪ್ಲಾಸ್ಟ್ಗಳನ್ನು ಬರೀಬೇಕು. ಒಂದು ಅಂಡಾಕಾರದ ಆಕೃತಿ ಬರೆದು ನಡುವೆ ಚುಕ್ಕೆ ಕೊಟ್ಟು ಅದನ್ನು ನ್ಯೂಕ್ಲಿಯಸ್ ಅಂತ ಗುರುತಿಸಬೇಕು. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಬೇಕಾದಂಥ ಮುಖ್ಯವಾದ ಅಂಶವೆಂದರೆ ಚಿತ್ರಕ್ಕೆ ಎಷ್ಟು ಅಂಕಗಳಿರ್ತವೆ, ಭಾಗಗಳನ್ನು ಗುರುತಿಸೋಕ್ಕೆ ಸಮನಾದ ಅಂಕಗಳಿರ್ತವೆ. ಆದ್ದರಿಂದ ಭಾಗಗಳನ್ನು ನೆನಪಿಟ್ಕೊಳ್ಳಬೇಕಾದ ಅವಶ್ಯಕತೆ ಇರ್ತದೆ. ಕೊನೆಗೆ ಕೋಶ ಭಿತ್ತಿಯನ್ನು ಬರೀಬೇಕು. ಬಹಳ ಸರಳವಾದ ಚಿತ್ರ ಇದೆ. 2 ಅಂಕಗಳು ಇದಕ್ಕೆ ನಿಮಗೆ ಸಿಗ್ತವೆ, ಕನಿಷ್ಠ 2 ಅಂಕಗಳು ಸಿಗ್ತವೆ. ಇದನ್ನು ರಿಪೀಟೆಡಾಗಿ ನಿಮ್ಮ ಪರೀಕ್ಷೆಯಲ್ಲಿ ಕೇಳ್ತಾರೆ. ಅದಕ್ಕೆ ಇದನ್ನು ಸುಲಭವಾದ ಚಿತ್ರ ಇರೋದರಿಂದ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಅಂಕಗಳನ್ನು ಗಳಿಸಿ. ಪ್ರಶ್ನೆ ಸಂಖ್ಯೆ 11. X ಮತ್ತು Y ಪ್ರಾಣಿಗಳ ಸಣ್ಣ ಕರುಳಿನ ಅಂದಾಜು ಉದ್ದಗಳನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ. ಅದನ್ನು ಗಮನಿಸಿ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ. X ಪ್ರಾಣಿಯ ಕರುಳಿನ ಉದ್ದ 20 ರಿಂದ 40 ಅಡಿಗಳಿದೆ. ಅದೇ ರೀತಿ Y ಪ್ರಾಣಿಗಳ ಕರುಳಿನ ಉದ್ದ 5 ರಿಂದ 8 ಅಡಿ ಇದೆ. ಕೋಷ್ಟಕದಲ್ಲಿರುವ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಗಳನ್ನು ಗುರುತಿಸಿ ಮತ್ತು ನಿಮ್ಮ ತೀರ್ಮಾನಗಳನ್ನು ವೈಜ್ಞಾನಿಕ ಕಾರಣಗಳೊಂದಿಗೆ ಪುಷ್ಟೀಕರಿಸಿ. ಉತ್ತರ: ಪ್ರಾಣಿ X ಸಸ್ಯಾಹಾರಿ ಪ್ರಾಣಿಯಾಗಿದೆ. ಪ್ರಾಣಿ Y ಮಾಂಸಾಹಾರಿ ಪ್ರಾಣಿಯಾಗಿದೆ. ಸಸ್ಯಾಹಾರಿ ಪ್ರಾಣಿಗಳಲ್ಲಿನ ಸಣ್ಣ ಕರುಳಿನ ಉದ್ದವು ಮಾಂಸಾಹಾರಿ ಪ್ರಾಣಿಗಳಲ್ಲಿರುವುದಕ್ಕಿಂತ ಹೆಚ್ಚು ಉದ್ದವಾಗಿರುತ್ತದೆ. ಇದಕ್ಕೆ ವೈಜ್ಞಾನಿಕ ಕಾರಣವೆಂದರೆ ಸಸ್ಯಾಹಾರಿ ಪ್ರಾಣಿಗಳು ಸೆಲ್ಯುಲೋಸ್ ಯುಕ್ತ ಹುಲ್ಲಿನಂತಹ ಆಹಾರವನ್ನು ಸೇವಿಸುವುದರಿಂದ ಸೆಲ್ಯುಲೋಸ್ನ ಜೀರ್ಣಕ್ರಿಯೆಗೆ ಹೆಚ್ಚಿನ ಕಾಲಾವಕಾಶ ಬೇಕಾಗಿರೋದ್ರಿಂದ ಇದರದ ಉದ್ದ ಹೆಚ್ಚಾಗಿದೆ. ಆದರೆ ಮಾಂಸಾಹಾರಿ ಪ್ರಾಣಿಗಳಲ್ಲಿ ಮಾನವನ ಹೃದಯದ ಹೃತ್ಕುಕ್ಷಿಗಳು ಅತಿ ಹೆಚ್ಚಿನ ಒತ್ತಡದಿಂದ ದೇಹದ ಎಲ್ಲ ಭಾಗಗಳಿಗೆ ತಲುಪುವಂತೆ ರಕ್ತವನ್ನು ಪಂಪ್ ಮಾಡುವ ಅವಶ್ಯಕತೆ ಇರುವುದರಿಂದ ಇವು ದಪ್ಪ ಭಿತ್ತಿಗಳಿಂದ ಮಾಡಲ್ಪಟ್ಟಿವೆ. ಉಳಿದಂತೆ ನೀವು ಚಿತ್ರದಲ್ಲಿ ನೋಡ್ಬೋದು, ಹೃತ್ಕರ್ಣಗಳ ಭಿತ್ತಿಗಳು ತೆಳ್ಳಗಾಗಿವೆ ಮತ್ತು ಬಲ ಹೃತ್ಕರ್ಣ ಭಿತ್ತಿಯು ಸ್ವಲ್ಪ ದಪ್ಪಗಾಗಿದೆ. ಆದರೆ ಎಡ ಹೃತ್ಕರ್ಣದ ಭಿತ್ತಿಯನ್ನು ನೋಡ್ಬೋದು, ಬಹಳ ದಪ್ಪವಾದ ಭಿತ್ತಿಯನ್ನು ಹೊಂದಿದೆ. ಏಕೆಂದರೆ ಅತಿ ಹೆಚ್ಚಿನ ಒತ್ತಡದಿಂದ ಎಡ ಹೃತ್ಕುಕ್ಷಿ ಅಯೋರ್ಟಾಕ್ಕೆ ರಕ್ತವನ್ನು ಪಂಪ್ ಮಾಡೋದರಿಂದ ಇದು ದಪ್ಪ ಭಿತ್ತಿಯನ್ನು ಹೊಂದಿದೆ. SSLC ಪರೀಕ್ಷೆಯಲ್ಲಿ 100% ಸಕ್ಸಸ್ ಗಳಿಸೋಕೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ವಿದ್ಯಾಭಿಕ್ಷುವನ್ನು.
ಕನ್ನಡದ ನಿಮ್ಮ ಯೂಟ್ಯೂಬ್ ಚಾನಲ್ ವಿದ್ಯಾ ಭಿಕ್ಷುವಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ಹೊಸ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ಪಡೆಯಿರಿ.